ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತೊಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ತುಂಬ ಸಮಸ್ಯೆಗಳಿಂದ ತುಂಬಾ ನೋವು ಪಡ್ತಾ ಇರ್ತೀವಿ. ಆಮೇಲೆ ಅದನ್ನು ಯೋಚನೆ ಮಾಡಿ 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 ಮನಸ್ಸು ಶಾಂತ ಇರೋದೇ ಇಲ್ಲ. ತುಂಬಾ ಡಿಪ್ರೆಷನ್ಗೆ ಹೋಗಿರ್ತೀವಿ. ಎಲ್ಲರಿದ್ರಿಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿರ್ತೀವಿ, ಬಟ್ ಯಾವುದೇ ತರಹ ಸೊಲ್ಯೂಷನ್ ಸಿಕ್ಕಿರಲ್ಲ, ಮನಸ್ಸಿಗೆ ಶಾಂತಿ ಸಿಕ್ಕಿರಲ್ಲ, ನೆಮ್ಮದಿ ಸಿಕ್ಕಿರಲ್ಲ. ಆ ಟೈಮಲ್ಲಿ ಯೂನಿವರ್ಸಲ್ನ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಿ. ಆದರೂ ಸಹಿತ ಅದು ಒಂದು ಶಾಂತಿ ಕೊಡಬೇಕಾಗೋದಕ್ಕೆ, ಆದರೆ ಅದು ಆಗಿರಲ್ಲ. ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಒಂದು ಮನಸ್ಸು ಶಾಂತ ಸಿಗುತ್ತೆ, ಬಟ್ ನಮಗೆ ಮೆಡಿಟೇಷನ್ ಮಾಡೋಕ್ಕಾಗಿರಲ್ಲ. ಆ ಟೈಮಲ್ಲಿ ನಮಗೆ ಒಂದು ಕೋಡ್ ಸಿಗುತ್ತೆ, ಅಂದರೆ ಕೋಡ್ಗಳು ಇರುತ್ತೆ. ನ್ಯೂಮರಿಕ್ ನಂಬರಿಂದ ಒಂದು ಕೋಡು, ಅಂದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು, ನಮ್ಮ ಮೈಂಡು ಟೆನ್ಷನ್ನಿಂದ ಕಡಿಮೆ ಆಗಬೇಕು, ಕೋಪ ಕಡಿಮೆ ಆಗಬೇಕು, ಬೇರೆಯವ್ರ ಮೇಲೆ ದೂರೋದು ಕಡಿಮೆ ಆಗಬೇಕು, ನಮ್ಮಲ್ಲಿರುವಂತಹ ಸ್ವಲ್ಪ ಮುಂಗೋಪ ಕಡಿಮೆ ಆಗಬೇಕು. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ತುಂಬಾ ಟೆನ್ಷನ್ ತಗೊಂಡಿರ್ತೀವಿ. ಆ ಟೆನ್ಷನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು, ಹೇಗೆ ಟೆನ್ಷನ್ನಲ್ಲಿದ್ದಾಗ ನಾವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡೋಕ್ಕೂ ಆಗದೇ ಇರೋವಂಥ ಸಿಚುವೇಷನ್ನಲ್ಲಿ ಇರ್ತೀವಿ. ಮೌನವಾಗಿ ಇರೋಕ್ಕಾಗೋದಿಲ್ಲ, ಅದನ್ನು ತಾಳ್ಮೆ ತಗೊಳ್ಳೋಕ್ಕೂ ಆಗೋದಿಲ್ಲ. ಆ ಟೈಮಲ್ಲಿ ಒಂದು ಹೀಲಿಂಗ್ ಕೋಡ್, ಅಂದರೆ ನ್ಯೂಮರಿಕ್ ಯಂತ್ರದಲ್ಲಿ ನಂಬರ್ಸ್ ಕೊಡ್ತಾರೆ. ಆ ನಂಬರ್ಸಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಆ ನಂಬರ್ಸ್ ವೈಬ್ರೇಷನ್ ಹೇಗಿರುತ್ತೆ ಅಂದರೆ, ನಾವೊಂದು ಆ ನಂಬರ್ ಕೈ ಮೇಲೆ ಬರೆಯೋದ್ರಿಂದ ಆಗಿರ್ಬೋದು, ಈ ಥರ ಪೆನ್ ಹಾಳೆಯಲ್ಲಿ ಬರೆದು ನಾವೊಂದು ಮೊಬೈಲ್ ಕವರಲ್ಲಿ ಇಟ್ಕೋಬೋದು, ಅಥವಾ ನಾವು ಯೂಸ್ ಮಾಡುವಂಥ ಜಾಗದಲ್ಲಿ, ಹೆಚ್ಚಿನ ಜಾಗದಲ್ಲಿ ಎಲ್ಲಿ ಕೂತಿರ್ತೀವಿ ಅಲ್ಲಿ ಇಟ್ಕೋಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಆ ನಂಬರ್ಸ್ ವೈಬ್ರೇಷನ್ನಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಕೂಲ್ ಆಗುತ್ತೆ, ಶಾಂತ ಆಗುತ್ತೆ. ಎಷ್ಟೇ ನಾವು ಕೋಪ ಮಾಡ್ಕೊತೀವಿ ಅಂದರೂ ಮನಸ್ಸು ಹಗುರಾಗುತ್ತೆ. ಆ ರೀತಿಯಾದಂತಹ ಇವತ್ತು ಒಂದು ಕೋಡನ್ನು ನಾನು ನಿಮಗೆ ಕೊಡ್ತೀನಿ. ಅದನ್ನು ನಾನು ಹೇಗೆ ಬರಿಬೇಕು, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕಪ್ಪ ಅಂತ ಹೇಳಿದರೆ, ನೀವು ಕೈ ಮೇಲೆ ಬೇಕಾಗುತ್ತೆ ಅಂದರೆ ಕೈ ಮೇಲಾದರೂ ಬರಿಬೋದು, ಅಥವಾ ಪೇಪರಲ್ಲಿ ಬರಿತೀನಿ ಅಂದರೆ ಪೇಪರಲ್ಲಾದರೂ ಸಹಿತ ಬರಿಬೋದು. ಅದು ಯಾವ ರೀತಿ ಬರ್ಕೋಬೇಕು, ಅದು ಯಾವ ನಂಬರು ಅಂತ ಹೇಳಿದರೆ, ನೀವು ಲೆಫ್ಟ್ ಹ್ಯಾಂಡಲ್ಲಿ ಈ ಜಾಗದಲ್ಲಿ ಅದನ್ನು ಬರೆದ್ರೆ ಒಂದು ರೆಡ್ ಪೆನ್ನಲ್ಲೇ ಬರೀಬೇಕು. ಆ ರೆಡ್ ಕಲರ್ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸನ್ನು ಶಾಂತ ಕೊಡುತ್ತೆ. ಇಲ್ಲ ಅಂದರೆ ಇನ್ನೂ ಒಂದು ಪೆನ್ ಯಾವುದಪ್ಪ ಅಂದರೆ ಗ್ರೀನ್ ಕಲರಲ್ಲಾದರೂ ಬರಿಬೋದು. ಗ್ರೀನ್ ಕಲರ್ ನಮಗೆ ಒಂದು ಕೂಲ್ ಇದನ್ನು ಕೊಡುತ್ತೆ, ಅಂದರೆ ಮನಸ್ಸನ್ನು ಶಾಂತವಾಗಿಡುತ್ತೆ ಮತ್ತು ನಮಗೆ ಒಂದು ವೈಬ್ರೇಷನ್ ಕೊಡುತ್ತೆ. ಅದು ಆ ರೀತಿಯಾದಂತಹ ಇದರಲ್ಲಿ ನಾವು ಬರ್ಕೊಂಡ್ವಿ ಅಂದರೆ ನಮಗೊಂದು ಮನಸ್ಸು ಹಗೂರು ಅನಿಸುತ್ತೆ, ನಮ್ಮ ಮೈಂಡು ಮೌನವಾಗುತ್ತೆ, ನಮಗೆ ಸಿಟ್ಟು, ಕೋಪ, ಟೆನ್ಷನ್ನು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇವಾಗ ಎಡಗೈಯಲ್ಲಿ ಈ ರೀತಿಯಾದಂಥ ಇಲ್ಲಿ ಈ ಜಾಗದಲ್ಲಿ ನಾನು ಬರಿತಾ ಇದ್ದೀನಿ 40050666. ಇದನ್ನ ಬರೆದು ಏನು ಹೇಳಬೇಕಪ್ಪ ಅಂತ ಹೇಳಿದರೆ, ಒಂದೆರಡು ಸರಿ ಉಸಿರನ್ನು ಮೇಲೆ ಕೆಳಗೆ, ಅಂದರೆ ಉಸಿರು ಮೇಲೆ ತಗೊಂಡು ಹೊರಗೆ ಬಿಡ್ತಾ 3 ಸರಿ ಆ ಥರ ಮಾಡಿ ಏನು ಹೇಳಬೇಕಪ್ಪ ಅಂದರೆ, ನಮ್ಮ ಮನಸ್ಸಿಗೆ, ನಮ್ಮ ಹಾರ್ಟಿಗೆ ಏನಂತ ಹೇಳಬೇಕು ಅಂದರೆ, ಈ ಕ್ಷಣದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ, ನನ್ನ ಮನಸ್ಸು ನಿಧಾನವಾಗಿ ಶಾಂತವಾಗ್ತಾ ಇದೆ ಅನ್ನೋದನ್ನು ನೀವು ಹೇಳಿದ್ರಿ ಅಂದರೆ, ಈ ನಂಬರ್ಸ್ ವೈಬ್ರೇಷನ್ ಹೇಗಾಗುತ್ತೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಆಟೋಮೆಟಿಕ್ಲಿ ಹೋಗಿ ಇದಾಗುತ್ತೆ. ಅದು ನಮಗೆ ನಮ್ಮ ಬ್ರೈನು, ಅದು ನನ್ನ ಮನಸ್ಸು, ನೀವು ಹೇಳೋ ಒಂದೊಂದು ವರ್ಡು ಏನಾಗಿರುತ್ತೆ ಅಂದರೆ ಅದನ್ನು 3 ಸರಿ ಹೇಳಬೇಕು. ಈ ಕ್ಷಣದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ, ನನ್ನ ಮನಸ್ಸು ನಿಧಾನವಾಗಿ ಶಾಂತವಾಗ್ತಾ ಇದೆ. ಈ ಕ್ಷಣದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ, ನನ್ನ ಮನಸ್ಸು ನಿಧಾನವಾಗಿ ಶಾಂತವಾಗ್ತಾ ಇದೆ ಅನ್ನೋದನ್ನು ಒಂದು 3 ಸರಿ ನೀವು ಅದಕ್ಕೆ ಬರೆದು ಕೈಯಲ್ಲಿ ಈ ಥರ ಬರೆದು ಹೇಳ್ಕೊಂಡ್ರಿ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಧಾನವಾಗಿ ಶಾಂತವಾಗುತ್ತೆ. ನೀವು ಎಷ್ಟು ನೋವು ಅನುಭವಿಸ್ತಾ ಇದ್ರಿ, ನಿಮ್ಮ ಮನಸ್ಸು ಎಷ್ಟು ಶಾಂತವಾಗುತ್ತೆ ಅಂತ ಹೇಳಿದರೆ, ಅದು ಕೊಡುವಂಥ ವೈಬ್ರೇಷನ್ನು ನೀವು ಬರೆದು ಕ್ಷಣದಿಂದನೇ ನಿಮ್ಮ ಮನಸ್ಸೇ ಚೇಂಜ್ ಆಗುತ್ತೆ. ನಿಮ್ಮ ಹಾರ್ಟು ಎಷ್ಟು ಕೂಲ್ ಆಗುತ್ತೆ, ಮೈಂಡ್ ಎಷ್ಟು ಕೂಲ್ ಆಗುತ್ತೆ ಅಂತ ಹೇಳಿದರೆ ಅದು ನೀವೇ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಒಂದು ಸಾರಿ ನೀವು ಟ್ರೈ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ ಇನ್ನೊಂದು ಹೇಳ್ತೀನಿ, ಕೈಯಲ್ಲಿ ಬರೀಕೊಳ್ಳೋಕ್ಕಾಗಲಿಲ್ಲಪ್ಪ, ಪದೇ ಪದೇ ಬರ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ, ಇದನ್ನು ಇಲ್ಲಿ ಪೇಪರ್ ಒಳಗೆ ಬರಿಬೋದು. 40500666.
ನೀವು ಅಂದ್ಕೊಂಡಂಥ ಅಫರ್ಮೇಷನ್ ಏನಿದೆ ಇಲ್ಲಾದರೂ ನೀವು ಬರ್ಕೋಬೋದು, ಅಥವಾ ಒಂದು ನಿಮ್ಮ ಮನಸ್ಸಲ್ಲಿ ಅದನ್ನ ಹೇಳ್ಕೊಂಡ್ರಿ ಅಂದರೆ ಅದರಿಂದ ನಿಮಗೆ ಒಂದು ವೈಬ್ರೇಷನ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಅದೇ ಓಪನ್ ಆಗುತ್ತೆ, ನಿಮ್ಮ ಹಾರ್ಟ್ ಓಪನ್ ಆಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗುತ್ತೆ, ಓ ಇವರು ಕೇಳ್ತಾ ಇದ್ದಾರೆ, ನಾನು ಮನಸ್ಸು ಶಾಂತವಾಗಲಿ ನಿಧಾನವಾಗಲಿ ಅಂತ ಹೇಳಿ ಕೇಳ್ತಾ ಇದೆ ಅಂತ ಹೇಳಿ ಅದು ಆಟೋಮೆಟಿಕ್ಲಿ ಆ ವೈಬ್ರೇಷನ್ನಿಂದ ನಿಮ್ಮ ಮನಸ್ಸು ಸಹಿತ ನಿಮ್ಮ ಹಾರ್ಟು ಸಹಿತ ಕೂಲ್ ಆಗುತ್ತೆ, ನಿಮ್ಮ ಕೋಪ ಕಡಿಮೆ ಆಗುತ್ತೆ. ನೀವು ಡಿಪ್ರೆಷನ್ನಿಗೆ ಹೋಗಿದ್ರೆ ಅದು ಸಹಿತ ನಿಮ್ಮ ಮನಸ್ಸು ಒಂಥರ ಎಷ್ಟು ಶಾಂತವಾಗುತ್ತೆ ಅಂದರೆ ಮೌನವಾಗುತ್ತೆ, ನೀವೇ ಆರಾಮಾಗಿ ಒಂದು ಜೀರೋ ಸ್ಟೇಜಿಗೆ ಹೋಗ್ತೀರ, ಆ ಥರ ಆ ಫೀಲ್ ಕೊಡುತ್ತೆ ನಿಮಗೆ. ಆ ಫೀಲ್ ನಿಮಗೆ ಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡಿ. ಒಂದು ಸಾರಿ ನೀವು ಟ್ರೈ ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ಯಾಕೆಂದರೆ ಟ್ರೈ ಮಾಡಿ ನಾವು ಅದು ರಿಸಲ್ಟ್ ಪಡ್ಕೊಂಡಾಗೆ ಅಲ್ವಾ ನಮಗೆ ಏನು ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದು. ಅದನ್ನು ನಾವು ಮಾಡ್ಕೊಂಡ್ವಿ ಅಂದರೆ ನಮ್ಮ ನಿಜವಾಗ್ಲೂ ನಾವು ಎಷ್ಟೋ ಟೆನ್ಷನ್ನಿಂದ ನಾವು ಕೂಲ್ ಆಗ್ತೀವಿ, ಒಂದು ಮನಸ್ಸು ಶಾಂತವಾಗುತ್ತೆ, ಮತ್ತು ನಾವು ಎಲ್ಲರ ಜೊತೆನೂ ನಗ್ನಗ್ತಾ ಪ್ರೀತಿಯಿಂದ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿತ್ತು ಅಂದರೆ 666 ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್.